ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಿದ್ದೀನಿ. ಯಾಕಂತಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಒಂದು ಪ್ರಶ್ನೆ ಇರುತ್ತೆ, ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕು. ಸೊ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಮೊದಲಿಗೆ ಮಾಡಬೇಕಾಗಿರ್ತಕ್ಕಂಥದ್ದು ಒಂದು ಗುರಿಯನ್ನು ಇಟ್ಕೊಳ್ಳಿ ಜೀವನದಲ್ಲಿ. ಅದು ಹೇಗಿರಬೇಕು ಗುರಿ ಅಂತಂದರೆ, ಗುರಿಗಳಲ್ಲಿ ಎರಡು ರೀತಿಯ ಗುರಿಗಳನ್ನು ಕಾಣ್ತೇವೆ. ಒಂದು ಶಾರ್ಟ್ ಟರ್ಮ್, ಮತ್ತೊಂದು ಲಾಂಗ್ ಟರ್ಮ್. ಅಂದರೆ ಸಣ್ಣ ಗುರಿಗಳು ಇರ್ತವೆ, ದೊಡ್ಡ ಗುರಿಗಳು ಇರ್ತವೆ. ಆ ಗುರಿಗಳನ್ನು ತಲುಪೋದಕ್ಕೆ ನೀನು ಏನೆಲ್ಲ ಎಫರ್ಟ್ಸ್ ಹಾಕಬೇಕು ಅದನ್ನು ಹಾಕಿದಾಗ ನಿನ್ನ ಜೀವನದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳ್ತಾರೆ, ಯಾವುದು ನಿದ್ದೆಯಲ್ಲಿ ಬರುತ್ತೆ ಅದು ಕನಸಲ್ಲ, ಯಾವುದು ನಿನ್ನನ್ನು ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ವೋ ಅದು ನಿಜವಾದ ಕನಸು. ಅಂದರೆ ನಾನು ಒಂದು ಗುರಿಯನ್ನು ಇಟ್ಕೊಂಡಿದ್ದೀನಿ ಈ ದಿನ ಅಂತಂದರೆ, ಆ ಗುರಿ ನನ್ನನ್ನು ಏನು ಮಾಡಬೇಕು, ನನ್ನ ನಿದ್ದೆಯನ್ನು ಕೆಡಿಸ್ಬೇಕು. ನಿದ್ದೆಯಲ್ಲಿಯೂ ಸಹ ನನಗೆ ಆ ಗುರಿಯ ಬಗ್ಗೆ ಆಲೋಚನೆಗಳಿರಬೇಕು. ಈ ಗುರಿಯನ್ನು ರೀಚ್ ಆಗೋದಕ್ಕೆ ನಾನು ಏನು ಮಾಡಬೇಕು, ಯಾವ ದಾರಿ ಹುಡುಕಬೇಕು. ಕಾಲೆಳೆಯೋಕ್ಕೆ 100 ಜನ ಇರ್ತಾರೆ, ಡಿಲೀಟ್ ಅದನ್ನೆಲ್ಲ ಬಿಡ್ತಾಯಿರಿ, ಪಕ್ಕಕ್ಕೆ ಬರ್ತಾಯಿರಿ. ಅದರಿಂದ ಈಗ ನೀನು ಒಂದು ಒಳ್ಳೆ ಕೆಲಸ ಮಾಡ್ತಿದ್ಯಾ ಅಂದರೆ ಅಲ್ಲಿ ಎಷ್ಟೋ ಮುಳ್ಳು ಹಾಕೋರು, ಕಲ್ಲು ಹಾಕೋರು ನಿನ್ನ ದಾರಿಯಲ್ಲಿ ನೀನು ಎಡವಬೇಕಾಗುತ್ತೆ. ಎಡವಿದ್ರೂ ಸಹ ಆ ಕಲ್ಲು ಮುಳ್ಳುಗಳನ್ನೆಲ್ಲ ಪಕ್ಕಕ್ಕೆ ಬಿಸಾಡಿ ನೀನು ನಿನ್ನ ದಾರಿಯಲ್ಲಿ ಹೋಗಿದ್ದೆ ಆದಲ್ಲಿ ನಿನ್ನ ಗುರಿ ಸಿಗುತ್ತೆ ನಿನಗೆ. ನನಗೆ ಕಲ್ಲು ಮುಳ್ಳು ಚುಚ್ಚಿದಾಯ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ನೀನೇನಾದ್ರು ನಿಂತಿದ್ದೆ ಆದಲ್ಲಿ ನಿನ್ನ ದಾರಿಯನ್ನು ನೀನು ಕಂಡುಕೊಳ್ಳೋದಕ್ಕೆ ಆಗೋದಿಲ್ಲ, ನಿನ್ನ ಗುರಿಯನ್ನು ನೀನು ರೀಚ್ ಆಗೋದಕ್ಕೆ ಆಗೋದಿಲ್ಲ. ಅದೇ ಥರ ನಿನ್ನ ಜೀವನದಲ್ಲೂ ಅಷ್ಟೇ, ನಿನ್ನ ಗುರಿಯನ್ನು ಸಾಧಿಸೋ ಸಮಯದಲ್ಲಿ ನಿಂಗೆ ಎಷ್ಟೋ ಅಡೆತಡೆಗಳು ಬರುತ್ತೆ, ಅಟ್ರಾಕ್ಷನ್ ಮಾಡುತ್ತೆ. TV ಆಗಿರ್ಬೋದು, ಮೊಬೈಲ್ಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿದ್ದೆ ಆಗಿರ್ಬೋದು, ಸವಿಯಾದ ಊಟ ಆಗಿರ್ಬೋದು, ಇವೆಲ್ಲವೂ ಸಹ ನಿನಗೆ ಅಟ್ರಾಕ್ಟ್ ಮಾಡುತ್ತೆ. ಇವೆಲ್ಲವನ್ನು ತ್ಯಾಗ ಮಾಡಿ ಅಂದರೆ ಬಿಟ್ಬಿಡೋದಲ್ಲ, ಅದಕ್ಕೆ ಒಂದಷ್ಟು ಸಮಯವನ್ನು ಮೀಸಲಿಡಬೇಕು. ಆ ಸಮಯವನ್ನು ಬಿಟ್ಟು ಮಿಕ್ಕಿದಂಥ ಸಮಯವನ್ನೆಲ್ಲ ನಾನು ನನ್ನ ಗುರಿಗೋಸ್ಕರನೇ ವಿನಿಯೋಗಿಸಬೇಕು. ಆಗ ನೀನು ಖಂಡಿತವಾಗ್ಲೂ ನಿನ್ನ ಗುರಿಯನ್ನು ತಲುಪ್ತೀಯ. ಇದರಲ್ಲಿ ಎರಡು ಮಾತಿಲ್ಲ. ಸೊ ಇವತ್ತಿಂದಲೇ ನಿನ್ನ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಂಡು ಆ ಗುರಿಯ ಕಡೆಗೆ ಗಮನ ಕೊಡಿ. ಥ್ಯಾಂಕ್ ಯು.